2017 ಇನ್ನೇನ್ ಮುಗ್ದೆ ಬಿಡ್ತು. ಹೊಸ ಸಿನಿಮಾ ಮುಂದಿನ ವರ್ಷ ಬರುತ್ತೆ ಅನ್ನೋ ಟೈಮಲ್ಲಿ ಡಿಸೆಂಬರ್ ಒಳಗೆ ತೆರೆಕಂಡಂತಹ ಮಫ್ತಿ ಸಿನಿಮಾ ವರ್ಷದ ಎಲ್ಲಾ ಸಿನಿಮಾಗಳು ಮಾಡಿದಂತಹ ರೆಕಾರ್ಡ್ಸ್ ಬ್ರೇಕ್ ಮಾಡೋದು ಅಷ್ಟೇ ಅಲ್ಲದೆ 100 ಡೇಸ್ ಕೂಡ ಕಂಪ್ಲೀಟ್ ಮಾಡ್ತು. ಶಿವಣ್ಣ ಅಭಿನಯಿಸಿದಂತಹ ಭೈರತಿ ರಣಗಲ್ ಪಾತ್ರ ಅಂತೂ ಕಣ್ಣು ಮುಂದೆ ಕಟ್ಟಿ ನಿಂತಂತಾಗಿತ್ತು. ಆ ಕ್ಯಾರೆಕ್ಟರ್ಗೆ ಇರೋ ಕ್ರೇಜ್ಗೆ ತಲೆಬಾಗಿ ನಿರ್ದೇಶಕ ನರ್ತನ್ ಇದರ ಒರಿಜಿನಲ್ ಸ್ಟೋರಿ ಒಂದನ್ನ ಬರೆದು ನಿರ್ದೇಶಿಸಿರುವಂತಹ ಸಿನಿಮಾನೇ ಭೈರತಿ ರಣಗಲ್. ಇದು ಇವತ್ತು ಅಂದ್ರೆ ನವೆಂಬರ್ 15ಕ್ಕೆ ರಿಲೀಸ್ ಆಗಿದೆ. ಕತೆ ಬಗ್ಗೆ ಹೆಚ್ಚು ಮಾತಾಡದೆ ಸಿನಿಮಾ ಹೇಗಿದೆ, ನಾವು ಸಿನಿಮಾಗೆ ಕೊಡ್ತಾ ಇರೋ ರೇಟಿಂಗ್ಸ್ ಎಷ್ಟು ಅನ್ನೋದನ್ನ ನಿಮ್ ಮುಂದೆ ಹೇಳೋ ಪ್ರಯತ್ನ ಮಾಡ್ತೀನಿ. ಸಿನಿಮಾ ಸಮಾಜದಲ್ಲಿ ಆಗೋ ಅನ್ಯಾಯಗಳ ಅಂಚನ್ನ ಅಡಿಯಾಗಿಟ್ಕೊಂಡು ಕಥೆಯನ್ನ ಹೇಳುತ್ತೆ. ಮೂಲಭೂತ ಸೌಕರ್ಯಗಳು ಸಿಗದೆ ಪರದಾಡ್ತಾ ಇರೋ ಜನರ ಕಥೆನ ಮತ್ತೆ ಅವರ ನೋವನ್ನ ತುಂಬಾ ಚೆನ್ನಾಗಿ ಮನ ಮುಟ್ಟೋ ತರ ತೋರಿಸಿದ್ದಾರೆ ಕೂಡ. ಇದೇ ಹಿನ್ನೆಲೆಯಲ್ಲಿ ಹುಟ್ಟೋ ಹೀರೋ ಕ್ಯಾರೆಕ್ಟರ್ ಸಿನಿಮಾದ ಕಥಾವಸ್ತು. ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಶಿವರಾಜ್ ಕುಮಾರ್ ಸರ್ಸ್ ಪರ್ಫಾರ್ಮೆನ್ಸ್. ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಭಾಯಿಸಿದ್ದಾರೆ. ಮತ್ತೆ ಎರಡನೇದಾಗಿ, ಎಲ್ಲೂ ಸಿನಿಮಾ ಕಥೆನ ಬಿಟ್ಟು ಹೊರಗಡೆ ಹೋಗದೆ ತನ್ನ ಯೂನಿವರ್ಸ್ ಆದಂತಹ ರೋಣಾಪುರನ ಮತ್ತೆ ಸಖತ್ತಾಗಿ ಬಿಲ್ಡ್ ಮಾಡುತ್ತೆ. ನಿರ್ದೇಶಕರು ಮಫ್ತಿಲಿ ನೋಡಿದಂತಹ ಘಟನೆಗಳ ಹಿನ್ನೆಲೆಯನ್ನ ಲೋಪಗಳಿಲ್ಲದೆ ತೋರಿಸಿದ್ದಾರೆ. ಚಿತ್ರದಲ್ಲಿನ ಅಣ್ಣ ತಂಗಿಯ ಸೀಕ್ವೆನ್ಸ್ಗಳು ನನಗೆ ತುಂಬಾ ಇಷ್ಟ ಆಯ್ತು. ತಂಗಿ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಛಾಯಾ ಸಿಂಗ್. ಇಲ್ಲಿ ಇವರಿಗೆ ಸ್ವಲ್ಪ ಜಾಸ್ತಿ ಸ್ಕ್ರೀನ್ ಟೈಮ್ ಸಿಕ್ಕಿರೋದು ಖುಷಿ ವಿಚಾರ. ರುಕ್ಮಿಣಿ ವಸಂತ್ ಶಿವಣ್ಣನಿಗೆ ಅಪೋಸಿಟ್ ಲೀಡ್ ಆಗಿದ್ರು ಅವರಿಬ್ಬರ ಕತೆನ ಅಷ್ಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಅಂತೆ ಅದರಿಂದ ಕತೆಗೂ ಯಾವುದೇ ರೀತಿಯ ವ್ಯಾಲ್ಯೂ ಅಡಿಷನ್ ಇಲ್ಲ. ಸಿಂಗ ಮತ್ತು ಶಬರಿ ಪಾತ್ರಗಳು ಅವರ ಹಿನ್ನೆಲೆ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾದ ಫ್ರೇಮ್ಗಳು ಕತೆಗೆ ಪರ್ಫೆಕ್ಟ್ ಆಗಿವೆ. ಮಾಸ್ ಎಲಿಮೆಂಟ್ಸ್ ಸಿನಿಮಾವನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗೋದಂತೂ ಪಕ್ಕ. ಒಂದೆರಡು ಸೀನ್ಗಳಲ್ಲಂತೂ ವಿಷಲ್ ಹೊಡಿಬೇಕು ಅನ್ಸೋದು ಸತ್ಯ. ನಿರ್ದೇಶಕರು ಚೆನ್ನಾಗಿ ಹೋಮ್ವರ್ಕ್ ಮಾಡಿರೋದು ಅವ್ರು ಬರೆದಂತ ಸ್ಕ್ರಿಪ್ಟ್ ಅಲ್ಲೇ ಗೊತ್ತಾಗುತ್ತೆ. ಕತೆನ ಇಂಟರ್ವಲ್ ಲೈನ್ ಅಲ್ಲಿ ಪರ್ಫೆಕ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಬಿಫೋರ್ ಗ್ಯಾಂಗ್ಸ್ಟರ್ ಮತ್ತೆ ಆಫ್ಟರ್ ಗ್ಯಾಂಗ್ಸ್ಟರ್ ಅಂದ್ರೂ ತಪ್ಪಿಲ್ಲ. ಅವಿನಾಶ್ ಮತ್ತೆ ರಾಹುಲ್ ಬೋಸ್ ಅವರು ನೆಗೆಟಿವ್ ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡಿದ್ದು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರ್ಲಿಲ್ಲ. ಗಟ್ಟ ಅನ್ನೋ ಒಂದು ಕ್ಯಾರೆಕ್ಟರ್ ನೆಗೆಟಿವ್ ಶೇಡ್ ಅಲ್ಲಿ ಸ್ಕ್ರೀನ್ ಮೇಲೆ ಸಖತ್ತಾಗಿ ವರ್ಕ್ ಆಗಿದೆ. ಆದ್ರೆ ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ 2 ಸಾಂಗ್ಸ್ ಮಧ್ಯೆ ತುಂಬಾ ಕಡಿಮೆ ಗ್ಯಾಪ್ ಇರೋದನ್ನ ಅವಾಯ್ಡ್ ಮಾಡ್ಬೇಕಾಗಿತ್ತು. ಮ್ಯೂಸಿಕ್ ನ ರವಿ ಬಸರೂರ್ ಅವ್ರು ಮಾಡಿದ್ದು ಸ್ಕೋರ್ ಗಳಲ್ಲಿ ಯಾವುದೇ ಒಳ್ಳೆ ಹೊಸ ಕ್ರಿಯೇಷನ್ ಇರಲಿಲ್ಲ. ಆದ್ರೆ ಹಳೆ ಸ್ಕೋರ್ಸ್ ಚೆನ್ನಾಗಿರೋದ್ರಿಂದ ಅಷ್ಟೇನು ಬೇಜಾರಾಗಲ್ಲ. ಈ ಭಾಗದ ವರದಾ ಅನ್ನೋ ಹೊಸ ಕ್ಯಾರೆಕ್ಟರ್ ಸಡನ್ ಆಗಿ ತೋರಿಸೋ ಚೇಂಜಸ್ ಅಷ್ಟು ಅಪೀಲಿಂಗ್ ಅನ್ಸಲ್ಲ. ಒಂದಷ್ಟು ವಿಷಯಗಳ ಬಗ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಸ್ವಲ್ಪ ಸೀನ್ಗಳು ಅಷ್ಟು ಇಂಪ್ಯಾಕ್ಟ್ ಕೂಡ ಕ್ಯಾರಿ ಮಾಡಲ್ಲ. ಸಮಾಜಮುಖಿ ಸಿನಿಮಾ ಮಾಸ್ ಆಗಿ ಟರ್ನ್ ಆಗೋ ಟೈಮಲ್ಲಿ ರಣಗಲ್ ಬೆಳವಣಿಗೆ ಸ್ವಲ್ಪ ರಶ್ ಅನಿಸ್ತು. ಅದನ್ನ ಇನ್ನೂ ಆರ್ಗ್ಯಾನಿಕ್ ಆಗಿ ತೋರಿಸ್ಬೇಕಾಗಿತ್ತು. ಚಿತ್ರದಲ್ಲಿ ನಡೆಯೋ ಆಕ್ಷನ್ ಸೀಕ್ವೆನ್ಸ್ ಗಳ ಲೆಂತ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಇಂಟರ್ವಲ್ ಬ್ಲಾಕ್ ಮುಂಚೆ ಬರುವಂತಹ ಆಕ್ಷನ್ ಸೀನ್ ಮಾತ್ರ ಸಖತ್ತಾಗಿ ಮೂಡ್ ಬಂದಿದೆ. ರಾಹುಲ್ ಬೋಸ್ ಅವರ ಪಾತ್ರಕ್ಕೆ ಇನ್ನೂ ಒಳ್ಳೆ ಬರವಣಿಗೆ ಬೇಕಾಗಿತ್ತು. ಅವರ ಡೈಲಾಗ್ಸ್ ಸ್ವಲ್ಪ ಅವರೇಜ್ ಅನ್ಸುತ್ತವೆ. ನರ್ತನ್ ಅವರು ಸ್ಟೋರಿಗೆ ಇದ್ದಂತಹ ಪೊಟೆನ್ಶಿಯಲ್ ನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕಾಗಿತ್ತು ಅಂತಾನು ಫೀಲ್ ಆಯ್ತು. ಒಟ್ಟಾರೆ ಸಿನಿಮಾ ಶಿವಣ್ಣನ ಫ್ಯಾನ್ಸ್ ಗಳಿಗೆ ಹೇಳಿ ಮಾಡಿಸಿದಂತೆ ಇದೆ. ಫ್ಯಾಮಿಲಿ ಕೂಡ ಜೊತೆ ಕುಂತ್ಕೊಂಡು ಆರಾಮಾಗಿ ನೋಡಬಹುದು. ಸೋಷಿಯಲ್ ಮೆಸೇಜಿಂಗ್ ಚೆನ್ನಾಗಿ ಇರೋದ್ರಿಂದ ಆಗೋ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ಮರೆತು ಸಿನಿಮಾ ನೋಡೋದ್ರಲ್ಲಿ ತಪ್ಪೇನಿಲ್ಲ. ವೀಕೆಂಡ್ ಅಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡು ಸಿನಿಮಾ ಹೇಗ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ಚಿತ್ರಕ್ಕೆ ದ ಮೂವಿ ಟ್ರಕ್ ತಂಡ 10ಕ್ಕೆ 6.5 ರೇಟಿಂಗ್ ಕೊಡಕ್ಕೆ ಇಷ್ಟಪಡುತ್ತೆ. ಇದೇ ರೀತಿ ಸಿನಿಮಾಗೆ ಸಂಬಂಧಿತ ಕಾಂಟೆಂಟ್ ಗಳನ್ನ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.